ಶಿವಣ್ಣ ಈಗ ಜಸ್ಟ್ ಮಾತಾಡಿದೆ, ಈಗ ಫ್ಲೈಟಲ್ಲಿ ಕೂತ್ಕೊಂಡ್ರು. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಈಗ ಫ್ಲೈಟಲ್ಲಿ ಆಯಿತು, 1 hour ಆಯಿತು. ಎಲ್ಲರೂ ಕಾಯ್ತಾ ಇದ್ದಾರೆ, ನಾನು ಕಾಯ್ತಾ ಇದ್ದೀನಿ. ಅವ್ರಿಗೆ ಹೇಳಿದೆ ನಾನು ಇರಲ್ಲ, ಯಾಕೆಂದರೆ ನಾಳೆ 8:00 ಇಲ್ಲಿ ಲ್ಯಾಂಡ್ ಆಗ್ತಾರೆ. ಚೆನ್ನಾಗಾಗಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ನೀವೇ ನೋಡಿ, ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವ್ರ ಅಭಿಮಾನಿಗಳಿಗೆ ನಾವು ಹೇಳೋ ಬದಲು ಅವ್ರು ಹೇಳಿದ್ರೇ ಚೆನ್ನಾಗಿರ್ತದೆ. ಶಿವಮೊಗ್ಗಕ್ಕೆ ಬೇಡವಾ? ಮತ್ತೆ ಬರ್ತಾರೆ, ಯಾಕೆ ಬರಲ್ಲ? ಬರಲಿ, ಅವ್ರು ಬಂದು ಇಡೀ ಅವರ ರಾಜ್ಯದ ಅಭಿಮಾನಿಗಳಿರ್ತಾರೆ, ಎಲ್ಲರೂ ಹತ್ತಿರ ಇರೋರೆಲ್ಲರೂ ಕೂಡ ಸ್ವಲ್ಪ ದಿವಸ ಆಗ್ತದೆ, ಆಗಲಿ, ಒಂದು 20 ದಿವಸ, 1 ತಿಂಗಳಾಗಲಿ, ಆಮೇಲೆ ಆರಾಮಾಗಿ ಕರೆಸಿ ನಿಮ್ಮನ್ನು ಭೇಟಿ ಮಾಡಿಸಿ ಆಗಲಿ. ಅವ್ರ ಅಭಿಮಾನಿಗಳು ಎಲ್ಲ ಕಡೆಯೂ ಇದ್ದಾರೆ, ಸೊ ಇಲ್ಲೂ ಇದ್ದಾರೆ. ನನಗೂ ಆಸೆ, ನಾನು ನಮ್ಮ ಭಾವವ್ರನ್ನ ಮತ್ತು ನಿಮ್ಮ ಶಿವರಾಜ್ ಕುಮಾರ್ ಅವ್ರನ್ನ ಕರೆಸ್ಬೇಕಂತ ಅವ್ರಿಗೂ ಕೂಡ ಆಸೆ ಇದೆ. ಬಟ್ ಏನಂದರೆ ಸಂತೋಷ ನೋಡಿ, ದೇವರು ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರಾರ್ಥನೆ ಇರ್ಬೋದು, ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಅಭಿಮಾನಿ ದೇವರುಗಳು ಅಂಥೇಳಿ ಹಾಕ್ಬಿಟ್ರು. ದೇವ್ರ ಸ್ಥಾನ ನಿಮಗೆ ಕೊಟ್ಟ ಮೇಲೆ ನಾವೇನೇ ಹೇಳಿದ್ರೂ ಅಪ್ರಸ್ತುತ. ಆದರೆ ಭಾಳ ಸಂತೋಷ, ಅವ್ರು ಚೆನ್ನಾಗಾಗಿ ಗುಣಮುಖರಾಗಿ ವಾಪಸ್ ಬಂದಿದ್ದಾರೆ. ಅವ್ರ ಜೊತೆಗೆ ಇದ್ದಾಗೆಲ್ಲ ನಾನು ಅದಕ್ಕೆ ಅವ್ರದ್ದು ನಂದು ಕೆಲಸ ಏನಿತ್ತು ನಾನು ಮುಗಿಸ್ಕೊಂಡು ಬೇಗ ಬಂದುಬಿಟ್ಟೆ. ಈಗ ನಾಳೆ ಬರ್ತೀನಿ. ಇಲ್ಲ, ಅದನ್ನು ಕೂಡ ಚರ್ಚೆ ಮಾಡ್ತಾಯಿದ್ದೀನಿ, ಅದನ್ನು ನಾನು ಹೇಳ್ತೀನಿ ಮುಂದಿನ ವಾರದಲ್ಲಿ. ಇಲ್ಲ, ಅವ್ರಿಗೇನೆಂದರೆ ಈಗ ಅರ್ಜೆಂಟಾಗಿ ಉದ್ಘಾಟನೆ ಮಾಡಿಬಿಡೋಣ. ನಾನು ದುಡ್ಡು ತಂದುಬಿಟ್ಟು ಮಾಡಬೇಕು, ಹಾಗೆ ಮಾಡೋದಕ್ಕಾಗೋದಿಲ್ಲ. ಯಾವುದೇ ಇನ್ಕಂಪ್ಲೀಟಾಗಿ ಮಾಡಿದ್ರೆ ಕೆಟ್ಟ ಹೆಸರು ನನಗೆ, ನಮ್ಮ ಸರ್ಕಾರಕ್ಕೆ ಬರ್ತದೆ. ಕಾರ್ಯಕ್ರಮ ಯಾವತ್ತೂ ಕೂಡ, ಈಗ ನೀವು ಮನೆ ಒಳಗೆ ಗೃಹ ಪ್ರವೇಶ ಮಾಡಿ ಕರೆಂಟ್ ಇಲ್ಲ ಅಂದರೆ, ಮನೆ ಒಳಗೆ ಗೃಹ ಪ್ರವೇಶ ಮಾಡಿ ನಿಮಗೆ ನೀರಿಲ್ಲ ಅಂದರೆ ಅದು ಗೃಹ ಪ್ರವೇಶ ಅನ್ನೋದಿಲ್ಲ. ಅವರು ಸ್ವಲ್ಪ ಅರ್ಜೆಂಟಲ್ಲಿದ್ದಾರೆ, ಆ ಟೈಮಲ್ಲಿ ಆಗಿರೋದು. ನಾನು ಡೇಟ್ ಫಿಕ್ಸ್ ಮಾಡಿಬಿಟ್ಟೆ, ಅದು ಇದು ಅಂತ ಅವರು ವೈಯಕ್ತಿಕವಾಗಿ ಹೇಳ್ಕೊಂಡಿದ್ದಾರೆ. ಅದನ್ನು ನಮ್ಮ ಸರ್ಕಾರದಿಂದ ಅವ್ರು ಹೇಳಿದಾಗ ಮಾಡೋದಕ್ಕಾಗೋದಿಲ್ಲ. ಇನ್ನು ಸ್ವಲ್ಪ ಹಾಗೆ ಅವ್ರು ತೋರಿಸ್ಕೊಳ್ತಾರೆ. ನಾನು ಅವ್ರ ಸ್ನೇಹಿತರು ಸ್ವಲ್ಪ ಸ್ವಲ್ಪ ಆ ಥರ ಇದು. ಬಟ್ ಏನಂದರೆ ಅದನ್ನ ಆದಷ್ಟು ಬೇಗ ಅದಕ್ಕೆ ಹಣವನ್ನು ತಂದು ಜನರಿಗೆ ಕೊಡೋದು ನನ್ನ ಡ್ಯೂಟಿ ಅಲ್ವಾ? ಯಾರೇ ಮಾಡಲಿ, ಜನರಿಗೆ ಕೊಡಲಿದೆ ಇಲ್ಲೇ ಸುಮ್ಮನೆ ಹಿಂಗೆ ಪುಕ್ಕಡೆ ಭಾಷಣ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ತಪ್ಪಾಗ್ತದೆ. ಅದನ್ನು ಬೇಗ ಮಾಡೋದಕ್ಕೆ ನಾನೇ ಅದನ್ನು ಪರ್ಸ್ನಲ್ಲಾಗಿ ಹೋಗಿ ನೋಡ್ಕೊಂಡು ಬಂದು ಅದಕ್ಕೆ ಮತ್ತೆ ಏನಿದೆ ನಿನ್ನೆ ಜಮೀರ್ ಅವ್ರಿಗೆ ಮಾತಾಡಿ. ಏನು ಇಲ್ಲ ಜಮೀರ್ ಅವರಿಗೆ ನಿನ್ನೆ ಮಾತಾಡಿದೆ ನಾನು. ಇದಕ್ಕೆ ಸ್ವಲ್ಪ ಇದು ಮಾಡಬೇಕು, ನಾಳೆ ವಿಸಿಟ್ ಮಾಡಿ ಆಯ್ತು ಮಾಡೋಣ, ನೀವೇನು ಹೇಳ್ತೀರಾ ಹೇಳಿ, ನಾನು ಅದನ್ನ ಅನುಕೂಲ. ಅಲ್ಲ, ತುಂಬ ದಿವಸ ಇನ್ಕಂಪ್ಲೀಟ್ ವರ್ಕ್ ಮಾಡೋದಕ್ಕೆ ನನಗಂತೂ ಇಷ್ಟ ಇಲ್ಲ, ತಿಳ್ಕೊಬಿಡಿ. ಅದು ಯಾರೇ ಆಗಲಿ, ಯಾರೇ ಮಾಡಲಿ, ಯಾವುದೇ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಬೇಕಲ್ಲ. ಕಂಪ್ಲೀಟ್ ಆದ ಇಲ್ಲಾಂದರೆ ನಾಳೆ ನೀವೇ ಬರೀತೀರಿ. ಕಂಪ್ಲೀಟ್ ಆಗದೆ ಹೆಂಗೆ ಇದು ಮಾಡೋಕ್ಕಾಗ್ತದೆ? ಅದನ್ನು ಬೇರೆ ಬೇರೆ ರೀತಿ, ಅದಕ್ಕೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕಲ್ಲ. ಅಲ್ಲ, ಎಲ್ಲರೂ ಕೊಡ್ತಾರೆ, ಕೊಡೋದು ಅವ್ರ ಕರ್ತವ್ಯ. ಬಟ್ ಕಂಪ್ಲೀಟ್ ಆಗಬೇಕಲ್ಲ. ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವನಾಗಿ ನಾಳೆ ನೀವು ಬರೆಯೋರು ಯಾರ ಮೇಲೆ ಬರೀತೀರಿ? ನೀವೇನು ಮಾಡ್ತಾಯಿದ್ದೀರಿ ಅಂತ ಬರೀತೀರಿ. ನಾನು ಅದನ್ನ ತೊಗೊಳೋದಕ್ಕಾಗೋದಿಲ್ಲ. ನೋಡೋಣ, ಆದಷ್ಟು ಬೇಗ ಮಾಡೋಣ. ಅದು ಬಿಡಿ, ಅದು ಇಟ್ಸ್ ಅ ಸ್ಮಾಲ್ ಇಶ್ಯೂ. ಬಟ್ ಅದು ಇಷ್ಟೇ ಅರ್ಜೆಂಟಾಗಿ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಅವ್ರಿಗೆ ಹೇಳಿಕೆ ಕೊಟ್ಟಿದ್ದು, ಇಷ್ಟು ದಿವಸ ಏನು ಸಗಣಿ ತಿಂತಿದ್ದಂತ ಹಾಲಪ್ಪ, ಇಷ್ಟು ದಿವಸ ಸಗಣಿ ತಿಂತಿದ್ದಂತ ಓಟ್ ಹಾಕ್ಸ್ಕೊಂಡ ಇಲ್ಲಿ ಹಾಲಪ್ಪ ಮುಂಚೆ ಹೊಸನಗರದಲ್ಲಿದ್ದಾಗ. ಏನು ಮಾತಾಡ್ತಾ ಇದ್ದಾರೆ? ಅದನ್ನು ಹೇಳಿದ್ದಲ್ಲ, ಪುಕ್ಷಡೆ ಭಾಷಣ ಮಾಡೋದಕ್ಕೆ ಬೇಕಷ್ಟು ಜನರಿದ್ದಾರೆ. ಇವೆಲ್ಲ ನಡೆಯೋದಿಲ್ಲ. ಜನರಿಗೆ ಗೊತ್ತಿದೆ ಇವಾಗ ಯಾರು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಯಾವಾಗಿಂದ ರೀ ಕಾಗೋಡು ತಿಮ್ಮಪ್ಪಾಜಿಯವರಿಗೆ ಡಬಲ್ ಡಾಕ್ಟರೇಟ್ ಕೊಡ್ತಕ್ಕಂಥ ಸಂದರ್ಭ ಅಂಥದ್ರಲ್ಲಿ ಇನ್ನೂ ಕೂಡ ಸಮಸ್ಯೆ ಇಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಹೊಟ್ಟೆಗಳು ಉರಿ ಆಗ್ತಾರೆ. ಇದನ್ನು ಸರಿ ಮಾಡಬೇಕು. ಕೂತ್ಕೊಂಡು ಇಲ್ಲಿ ಬರೋದು ಸಮಸ್ಯೆ ಸಮಸ್ಯೆ ಬಗೆಹರಿಸೋದ್ರಲ್ಲಿ ರಾಘವೇಂದ್ರ ಅವರ ಹರಸಾಹಸ ಎಲ್ಲ ಹರಿದಿದೆ. ಸಮಸ್ಯೆ ಬಗೆಹರಿದಿದೆ. ಯಾರು ಹೇಳಿದ್ದು ನಿಮಗೆ? ಮೊನ್ನೆ ಡೇಟ್ ರೀಚ್ ಆಗಲಿಲ್ಲ. ಅದು 2 ವಾರ ಆದಮೇಲೆ ಅಂತ ಡೇಟ್ ಕೊಟ್ಟಿದ್ದಾರೆ. 2 ವಾರನೋ 3 ವಾರನೋ ಡೇಟ್ ಕೊಟ್ಟಿದ್ದಾರೆ. ನಾನು ರೆಗ್ಯುಲರ್ ಆಗಿ ಆಫೀಸರ್ಸ್ ಜೊತೆಗೆ ಮಾತಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೂ ಕೂಡ, ಮತ್ತು ಮೊನ್ನೆ ಇವರೆಲ್ಲ ಹೋದಾಗ ಆಫೀಸರ್ಸ್ ಹೋದಾಗ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರೂ ಹೇಳಿದ್ದಾರೆ. ಇಲ್ಲ, ಮಧು ಬಂಗಾರಪ್ಪ ಅವರು ನನಗೆ ಪತ್ರ ಬರೆದಿದ್ದಾರೆ. ಅವರು ಕೂಡ ಟೈಮು ಕೂಡ ಕೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಭೇಟಿ ಮಾಡೋದು. ಆದರೆ ನಾನು ಸೆಂಟ್ರಲ್ ಗೌರ್ಮೆಂಟಿಂದ ನಾನು ಏನು ಸಹಾಯ ಮಾಡಬೇಕು ಅದನ್ನು ಮಾಡ್ತೀನಿ. ಇವರಿಗೆಲ್ಲ ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ. ಆ ಅನ್ಯಾಯನ ಸರಿಪಡಿಸೋಕೆ ಹೇಳಿದ್ರು. ಅಲ್ಲೋಗಿ ಭಾಷಣ ಹೊಡೆಯೋಕೆ ಕೇಳಿರಿ. ಇಲ್ಲಿ ಜನರು ಕೇಳ್ತಾರೆ ಅಂತ ಹೇಳಿದ್ದಾರೆ.